ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಜಿಂ ಪ್ರೇಮ್ಜಿ ವಿವಿಯಲ್ಲಿ ದೇಶ ವಿರೋಧಿ ಚಟುವಟಿಕೆಯ ಆರೋಪ ಕೇಳಿಬಂದಿದ್ದು, ಅಜಿಂ ಪ್ರೇಮ್ಜಿ ವಿವಿ ಮುಂಭಾಗ ಎಬಿವಿಪಿ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದು, ಗಲಾಟೆ ವಿಕೋಪಕ್ಕೆ ಹೋಗ್ತಾ ಇದ್ದಂತೆ ಪೊಲೀಸರು ಕೂಡ ಮಧ್ಯಪ್ರವೇಶವನ್ನ ಮಾಡಬೇಕಾಯಿತು. ಎಬಿವಿಪಿ ಸಂಘಟನೆಯ 20ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲಾಯಿತು. ನಂತರ ಅವರನ್ನ ಬಸ್ನಲ್ಲಿ ಕರೆದೊಯ್ದಿದ್ದಾರೆ ಸರ್ಜಾಪುರ ಪೊಲೀಸರು. ಸ್ಪಾರ್ಕ್ ಸಂಘಟನೆ ವಿರುದ್ಧ ದೇಶ ವಿರೋಧಿ ಕಾರ್ಯಕ್ರಮ ಆರೋಪ ಹಿನ್ನೆಲೆಯಲ್ಲಿ ಸರ್ಜಾಪುರ ಬಳಿ ಇರುವಂತಹ ಅಜಿಂ ಪ್ರೇಮ್ಜಿ ವಿಶ್ವವಿದ್ಯಾಲಯ, ಅದು ಬೆಂಗಳೂರು ನಗರದ ಆನೇಕಲ್ ತಾಲೂಕಿನ ಸರ್ಜಾಪುರದಲ್ಲಿ ಇರುವಂತಹ ವಿದ್ಯಾಲಯ. ಈ ಹಿಂದೆ ಸ್ಪಾರ್ಕ್ ಸಂಘಟನೆಯಿಂದ ದೇಶ ವಿರೋಧಿ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಭಾರತೀಯ ಸೈನಿಕರಿಗೆ ಅಪಮಾನವಾಗುವ ರೀತಿಯಲ್ಲಿ ನಡೆದುಕೊಂಡಿತ್ತು. ಇನ್ನು ಕಾಶ್ಮೀರ ಪ್ರತ್ಯೇಕತೆ ಬಗ್ಗೆ ಕೂಡ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಆರೋಪಗಳು ಕೇಳಿಬಂದಿದ್ದು, ಸ್ಪಾರ್ಕ್ ಸಂಘಟನೆ ದೇಶ ವಿರೋಧಿ ಚಟುವಟಿಕೆಯನ್ನು ನಡೆಸ್ತಾ ಇದೆ. ಇನ್ನು ಇದೇ ಫೆಬ್ರವರಿ 25, 26, 27 3 ದಿನಗಳ ಕಾಲ ಯೂನಿವರ್ಸಿಟಿ ಫೆಸ್ಟ್ ಕೂಡ ಇತ್ತು. ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಆದರೆ ಸ್ಪಾರ್ಕ್ ಚಟುವಟಿಕೆ ಬಗ್ಗೆ ರಿಜಿಸ್ಟರ್ ಮಾಹಿತಿ ಇಲ್ಲ ಅಂತ ಹೇಳ್ತಿದ್ದಾರೆ. ಅಜಿಂ ಪ್ರೇಮ್ಜಿ ಸಮಾಜ ಸೇವೆ ಮೂಲಕ ಹೆಸರುವಾಸಿಯಾಗಿದೆ. ಆದರೆ ಅಜಿಂ ಪ್ರೇಮ್ಜಿ ವಿವಿಯಲ್ಲಿ ದೇಶ ವಿರೋಧಿ ಚಟುವಟಿಕೆಗಳಿಲ್ಲ. ಎಬಿವಿಪಿ ಸಂಘಟನೆಯಿಂದ ಗಂಭೀರ ಆರೋಪ ಕೂಡ ಮಾಡಲಾಗಿತ್ತು. ಕೂಡಲೇ ಸ್ಪಾರ್ಕ್ ಸಂಘಟನೆ ನಿಷೇಧಿಸುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನು ಮಾಡಲಾಯಿತು. ಅಜಿಂ ಪ್ರೇಮ್ಜಿ ವಿವಿ ಕ್ಷಮೆಯಾಚಿಸಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಇನ್ನು ಪ್ರತಿಭಟನೆ ವಿಕೋಪಕ್ಕೆ ತಿರುಗ್ತಾ ಇದ್ದಂತೆ ವಿದ್ಯಾರ್ಥಿಗಳನ್ನು ಒಂದಷ್ಟು ಕಾರ್ಯಕರ್ತರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಕಾರ್ಯಕ್ರಮಗಳನ್ನ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯ ಎಲ್ಲ ವಿದ್ಯಾರ್ಥಿಗಳು, ಏನು ಸ್ಪಾರ್ಕ್ ಸಂಘಟನೆಯ ವಿದ್ಯಾರ್ಥಿಗಳು, ಹಾಗೇನು ಆಲ್ ಇಂಡಿಯಾ ಸ್ಟೂಡೆಂಟ್ ಅಸೋಸಿಯೇಷನ್ ಅಂತಕ್ಕಂಥ ಸಂಘಟನೆಯ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಏನು ಜಮ್ಮು ಮತ್ತು ಕಾಶ್ಮೀರ ಭಾರತ ಮಾತೆಯ ಸಿಂಧೂರ ಅಂತೇಳಿ ನಾವೇನು ಕರಿತೇವೆ, ಆ ಸಿಂಧೂರವನ್ನು ಅಳಿಸುವಂತಹ ಒಂದು ಕೆಲಸವನ್ನು ಈ ಒಂದು ಸ್ಪಾರ್ಕ್ ಸಂಘಟನೆ ಸ್ಪಾರ್ಕ್ ಕಾರ್ಯಕ್ರಮ ಈ ಒಂದು ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ಮಾಡ್ಕೊಂಡು ಬರ್ತಾ ಇದೆ. ಅಜಿಂ ಪ್ರೇಮ್ಜಿ ಅಂದ್ರೆ ನಮ್ಮ ಭಾರತದಲ್ಲಿ ಏನೋ ಒಂದು ಒಳ್ಳೆಯ ಹೆಸರಿರುವಂಥ ವ್ಯಕ್ತಿ. ಆ ವ್ಯಕ್ತಿ ಏನಂತ ಹೇಳಿದ್ರೆ ಏನಂದ್ರೆ ಒಂದು ಸೇವೆ ಕಾರ್ಯಕ್ರಮದಲ್ಲಿ ಅವ್ರದೇ ಅಂತ ಒಂದು ತನ್ನಂತ ಒಂದು ಹೆಸರನ್ನ ಮಾಡ್ಕೊಂಡಂತ ತನ್ನಂತ ವ್ಯಕ್ತಿ ಅವರೇ ಯೂನಿವರ್ಸಿಟಿಯಲ್ಲಿ ಇಂಥ ಒಂದು ದೇಶ ವಿರೋಧಿ ಸಂಘಟನೆ, ದೇಶ ವಿರೋಧಿ ವಿದ್ಯಾರ್ಥಿಗಳು, ದೇಶ ವಿರೋಧಿ ಚಟುವಟಿಕೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಏನಂತ ಹೇಳಿದ್ರೆ ಇವಾಗ ನಾವು ರಿಜಿಸ್ಟರ್ನ ಮಾತಾಡ್ಸಂತ ಕೆಲಸ ಮಾಡಿದ್ವಿ. ರಿಜಿಸ್ಟರ್ಗೆ ಇಂತೆಲ್ಲ ಒಂದು ಕಾರ್ಯಕ್ರಮ ಆಗ್ತಿದೆ ಅಂತ ಒಂದು ವಿಷಯನೇ ಗೊತ್ತಿಲ್ಲ. ಏನಂತ ಹೇಳಿದ್ರೆ ಇವಾಗ ನಾವು ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಗೇಟ್ ಒಳಗೆ ಬರ್ಬೇಕಾದ ಸಂದರ್ಭ ಅಜಿಂ ಪ್ರೇಮ್ಜಿ ವಿವಿ ಮಾನ್ಯತೆಯನ್ನ ರದ್ದುಪಡಿಸುವಂತೆ ಪತ್ರವನ್ನ ಬರೆಯಲಾಗಿದ್ದು, ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಪತ್ರವನ್ನ ಬರೆದಿದೆ ಎಬಿವಿಪಿ. ಎಐಸಿ ಪ್ರಾಯೋಜಿತ ಸ್ಪಾರ್ಕ್ ಎಪಿಯು ಸಂಸ್ಥೆ ನಿಷೇಧಕ್ಕೆ ಮನವಿಯನ್ನ ಮಾಡಲಾಗಿದ್ದು, ದೇಶ ವಿರೋಧಿ ಚಟುವಟಿಕೆಗಳನ್ನ ಆಯೋಜಿಸುತ್ತಾರೆ. ಇಲ್ಲಿ ವಿದ್ಯಾರ್ಥಿಗಳು ಸಂಘಟನೆ ಪ್ರಮುಖರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಪತ್ರವನ್ನ ಬರೆಯಲಾಗಿದೆ. ಇನ್ನು ಪತ್ರದಲ್ಲಿ ಅಮಿತ್ ಶಾಗೆ ಮನವಿಯನ್ನ ಮಾಡಿದೆ ಎಬಿವಿಪಿ. ದೇಶ ವಿರೋಧಿ ಚಟುವಟಿಕೆಯ ಆರೋಪದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಎಬಿವಿಪಿ ಪ್ರೊಟೆಸ್ಟ್ ಅನ್ನ ಮಾಡಿದ್ದು, ಅಜಿಂ ಪ್ರೇಮ್ಜಿ ವಿವಿ ಮಾನ್ಯತೆಯನ್ನು ರದ್ದುಗೊಳಿಸಬೇಕು ಅಂತ ಅಮಿತ್ ಶಾಗೆ ಪತ್ರವನ್ನ ಬರೆಯಲಾಗಿದೆ. ದೇಶ ವಿರೋಧಿ ಚಟುವಟಿಕೆಗಳನ್ನ ಅಲ್ಲಿ ಆಯೋಜಿಸುತ್ತಾರೆ. ದೇಶ ವಿರೋಧಿ ಕೆಲಸಗಳಲ್ಲಾಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಅಲ್ಲಿ ತಿಳಿ ಹೇಳ್ತಾ ಇರೋದು ಕೂಡ ದೇಶ ವಿರೋಧಿ ಚಟುವಟಿಕೆಗಳನ್ನ ಮಾಡುವಂತಹ ನಿಟ್ಟಿನಲ್ಲಿ ಅಲ್ಲಿ ಪಾಠಗಳನ್ನು ಮಾಡಲಾಗ್ತಾ ಇದೆ ಅಂತ ಆರೋಪಿಸಲಾಗಿದೆ. ಹಾಗಾಗಿ ಕೂಡಲೇ ಅಜಿಂ ಪ್ರೇಮ್ಜಿ ವಿವಿ ಮಾನ್ಯತೆಯನ್ನೇ ರದ್ದುಗೊಳಿಸಬೇಕು ಅಂತ ಅಮಿತ್ ಶಾಗೆ ಪತ್ರದಲ್ಲಿ ಮನವಿಯನ್ನು ಮಾಡಲಾಗಿದೆ.